ಇದು ಏನಣ್ಣ ಹೆಸರು? ಅಣ್ಣ ನನ್ನ ಹೆಸರು ಬಂದ್ಬಿಟ್ಟು ರೇಣುಕಾ ಪ್ರಸಾದ್ ಅಂತ. ಊರು ಸ್ಥಳ ಬಂದು ಪೆರಂಸಂದ್ರ. ನಾನಿರೋದು ಬಂದ್ಬಿಟ್ಟು ಇಲ್ಲಿ ಕರಡಿಕಲ್ಲು. ಯಾವ ತಾಲೂಕು ಬರ್ತದೆ? ಅಣ್ಣ ಇದು ಗುಬ್ಬಿ ತಾಲೂಕ್ ಬರುತ್ತೆ. ಬಾಡ್ರು ಗುಬ್ಬಿ ಚಿಕ್ಕನಾಯಕನಹಳ್ಳಿ ಎರಡ್ರು ಬಾಡ್ರು. ಇಲ್ಲಿಂದ ಅತ್ತ ಮುಂದೆ ಹೋದ್ರೆ ಒಂದ ಅರ್ಧ ಕಿಲೋಮೀಟರ್ ಹೋದ್ರೆ ಚಿಕ್ಕನಾಯಕನಹಳ್ಳಿ ತಾಲೂಕು. ಈಗಿರೋದು ನಮ್ದು ಗುಬ್ಬಿ ತಾಲೂಕು. ಹೋಬ್ಳಿ ಬಂದ್ಬಿಟ್ಟು ನಿಟ್ಟೂರು ಹೋಬ್ಳಿ ಬರುತ್ತೆ ನಮ್ದು. ಏನ್ ಕೆಲಸ ಮಾಡ್ತಾರೆ? ಅಣ್ಣ ಇದು ಅಡಿಕೆ ಗಿಡದ ಬಟ್ಟೆಗೆ ಹುಲ್ಲೆಲ್ಲ ಜಾಸ್ತಿ ಇರುತ್ತಲ್ಲ, ಇದೆಲ್ಲಪ್ಪ ಜೀವನಕ್ಕೆ ಏನ್ ಕೆಲಸ ಮಾಡ್ತಾರೆ? ಜೀವನಕ್ಕೆ ನಾವು ಈ ಅಡಿಕೆ ತೋಟ ಅಂದ್ರೆ ಬಂತಲ್ಲಣ್ಣ, ನಾವ್ ರೈತರು ಅಂತ. ರೈತರ? ಹಾ ರೈತರ ಮಕ್ಕಳು. ಏನ್ ಓದಿರೋದು? ಅಣ್ಣ ನಾನು ಓದಿರೋದು ಬಂದ್ಬಿಟ್ಟು PUC ಮಾಡಿದೀನಿ ಮತ್ತೆ ITI ಮಾಡಿದೀನಿ. ಹಂಗೂ ನಾನು ITI ಮಾಡಿದೀನಿ, ನಾನು ಬೆಂಗಳೂರು ಕಡೆ ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ಬೆಂಗಳೂರು ಕೆಲಸ ನೋಡಿ ಸಾಕಾಗಿ 6 ತಿಂಗಳಿದ್ದು ಬಂದ್ಬಿಟ್ಟೆ ಕಣಣ್ಣ, ಬೆಂಗಳೂರು ಬೇಡ ಅಂತೇಳಿ. ಇವಾಗ್ಲೂ ಹುಡುಗರು ಬಾ ಬೆಂಗಳೂರು ಸಂಬಳ ಜಾಸ್ತಿ ಕೊಡ್ತಾರೆ ಅಂತ ಕರೀತಾರೆ. ಒಂದ್ ಸತಿ ಪಟ್ಟ ಕಷ್ಟನೇ ಸಾಕು ಅಂತ ಹೇಳಿ. ಬೆಂಗಳೂರಾಗ ಎಷ್ಟು ಸಂಬಳ? ಅಣ್ಣ ನಾನು ಹೋದಾಗ ನಾನು 2014 ಹೋಗಿದ್ದೆ. ನನಗೆ ಅವಾಗ 7,000 ಕೊಡ್ರ ಸಂಬಳವ. 7,000? 7,000 ಅಂದ್ರೆ ಅವತ್ತಿನ ರೇಟ್ ಅಷ್ಟೇ ಇತ್ತು. ಆ 7,000ದಲ್ಲಿ ಏನು ಉಳ್ಕೊಂತಿರ್ಲಿಲ್ಲ. ಆದ್ರೂ ಇರುತ್ತಲ್ಲ, ನಾವು ಬೆಂಗಳೂರಾಗ ಇದೀವಿ ಅನ್ನೋದೊಂದು ಇದು, ಅದಕ್ಕೆ ಹೋಗಿ ಅಲ್ಲಿ ಸೇರ್ಕೊಂಡಿದ್ದು. 6 ತಿಂಗಳು ನನ್ನ ಜೀವನದಲ್ಲಿ ಫಸ್ಟ್ ಬಂದು ಆಸ್ಪತ್ರೆ ಅಡ್ಮಿಟ್ ಆಗಿ ಬಾಟ್ಲ್ ಹಾಕಿ ನಡೆದಂದ್ರೆ ಆ ಬೆಂಗಳೂರಿಂದ ಬಂದಿದ್ದು ಹೊಸ ವರ್ಷ ದಿವಸ. ಅದೊಂದು ಮಾತ್ರ ನೆನೆಸ್ಕೊಂಬೇಕಣ್ಣ ಅಷ್ಟೇ. ಇವಾಗ ಎಷ್ಟು ದುಡಿತೀರ ತಿಂಗಳಿಗೆ? ಅಣ್ಣ ಇದು ನಾವೇನು ಬೆಲೆನೇ ಕಟ್ಟಕ್ಕಾಗಲ್ಲ ನಾವು ಎಷ್ಟು ದುಡಿತೀವಿ ಅಂತೇಳಿ. ಯಾಕೆಂದ್ರೆ ನಾವು ರೈತರ ಈ 1 ಗಂಟೆ ಈ ಸಾಲ ಹೋದೆ ನಮ್ಗೆ ಯಾರು ಕೂಲಿ ಕೊಡಲ್ಲ, ಸರಿಯಾ? ಆಮೇಲೆ ನಮ್ಗೆ ಯಾರು ಇದು ಮಾಡು ಅಂತ ಯಾರು ಹೇಳಲ್ಲ ನಮ್ಗೆ. ಈ ಕೆಲಸದಲ್ಲಿ ಬೇಜಾರಾತ, ಅಲ್ಲಿ ಮನೆ ಐತೆ ಮ್ಯಾಗಡೆ ಹೋಗಿ ಮನೆ ಕಿಂಬೋದು, ಅಲ್ಲಿ ಬೇಜಾರಾತ ತೋಟಕ್ಕೆ ಬಂದು ಕೆಲಸ ಮಾಡ್ಬೋದು. ಇಷ್ಟೇ ನಮ್ ಜೀವನ. ಆಮೇಲೆ ನಮ್ಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಯಾರು ಏನ್ ಹೇಳಲ್ಲ. ನಮ್ಮ ಸ್ವಂತ ಊರು ಬಂದ್ಬಿಟ್ಟು ಪೆರಂಸಂದ್ರ, ಅದು ಗುಬ್ಬಿ ತಾಲೂಕು. ಅದು ಕಡಬ ಹೋಬ್ಳಿ ನಿಟ್ಟೂರು ಹೋಬ್ಳಿ. ಇದು ಸ್ವಂತ ಊರು ಬಂದ್ಬಿಟ್ಟು ಅದು. ಅಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ನಮ್ಮಣ್ಣ ಎಲ್ಲ ಅವ್ರಿ. ತಾತನ ಹೆಸರು ಜೋಗಯ್ಯ ಅಂತೇಳಿ. ಅವ್ರ ಮಗ ಮಾದೇವಯ್ಯ ನಮ್ಮಪ್ಪ. ಅಂದ್ರೆ 2ನೇ ಮಗ, ಗಂಡ್ ಮಕ್ಳಲ್ಲಿ 2ನೇ ಮಗ ಮಾದೇವಯ್ಯ. ನನ್ನ ಹೆಸರು ಬಂದ್ಬಿಟ್ಟು ನಮ್ಮಪ್ಪ ನಮ್ಮಮ್ಮ ಶಾಸ್ತ್ರೋಕ್ತವಾಗಿ ಕಟ್ಟಿರೋದು ಬಂದ್ಬಿಟ್ಟು ರೇಣುಕಾ ಪ್ರಸಾದ್ ಅಂತ. ಯೂಟ್ಯೂಬ್ ಅಲ್ಲಿ ಯಾವ್ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಮುಂದಕ್ಕೆ? ಅಣ್ಣ ಮಾಮೂಲಿ ಇದೆ, ರೈತರ ಬದುಕು ಏನಿರುತ್ತೆ, ಒಂದು ತೋಟದ ಬದುಕಾಗ್ಬೋದು, ಒಂದು ಡ್ರಿಪ್ಪು ಮತ್ತೆ ಪೈಪು, ಯಾವ್ಯಾವ ತರ ತಗೊಳೋದು, ಯಾವ್ಯಾವ ತರ ಮಾಡೋದು, ಮತ್ತೆ ನಾವ್ ಯಾವ ತರ ಮಾರೋದು, ನಮ್ಮ ಹತ್ರಗೆ ಯಾವ ತರ ತಗೊಂತಾರೆ, ಈ ತರ ಮಾಡೋಣ. ಮಾರ್ಕೆಟಿಂಗ್ ಯಾವ ತರ ಇರುತ್ತೆ, ಕೆಲವೊಂದು ಬದುಕುಗಳು ಗೊತ್ತಿರಲ್ಲ, ಒಂದು ಪೈಪು ರಿಪೇರಿ ಆಗ್ಲಿ ಅದೆಲ್ಲ ಗೊತ್ತಿರಲ್ಲ, ಅದೆಲ್ಲ ಮಾಡೋಣ ಅನ್ಕೊಂಡಿದೀವಣ್ಣ. ಸರಿ, ಹಂಗಾರೆ ನಿಮ್ ಸಬ್ಸ್ಕ್ರೈಬರ್ಸ್ ಕೂಡ ಏನ್ ಹೇಳ್ತೀರಾ? ಅಣ್ಣ ನಾವ್ ಸಬ್ಸ್ಕ್ರೈಬರ್ಸ್ ಏನ್ ಹೇಳ್ತೀವಿ ಅನ್ನೋದಕ್ಕಿಂತ ನಾವ್ ಅವ್ರ ನೋಡಿ ಕಲಿಬೇಕು, ನಮ್ಮನ್ನ ಅವ್ರ ನೋಡಿ ಕಲಿಬೇಕು. ಇಷ್ಟೇ, ಇದರಿಂದ ಏನು ಬೇರೆ ಉದ್ದೇಶ ಏನಿಲ್ಲ. ಇಷ್ಟೇ, ಫಾಲೋ ಮಾಡಿ, ನಮ್ಮಿಂದ ಒಂದು ಒಳ್ಳೇದ್ ಬಂದು ತಿಳ್ಕೊಳ್ಳಿ, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಸರಿ ಕಾರಣ ಆಯ್ತು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸರಿ ಅಣ್ಣ.